ಹಲೋ, ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಮಣ್ಣೆತ್ತು ನಮಸೆ ಇರೋದ್ರಲ್ಲಿದ್ದ ಹೋಳಿಗೆ ಮಾಡ್ತಾಯಿದ್ವಿ. ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನು 1.5 ಗ್ಲಾಸು ತೊಗರಿಬೇಳೆ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಹೋಳಿಗೆ ಮಾಡೋಕ್ಕೆ ಕೆಲವೊಬ್ರು ಕಡಲೆಬೇಳೆ ಕೂಡ ತೊಗೊಳ್ತಾರೆ. ಕಡಲೆಬೇಳೆಯಿಂದನೂ ಮಾಡ್ಬೋದು. ಏನಪ್ಪ ಅಂದರೆ ಕೆಲವೊಬ್ಬರಿಗೆ ಹೊಟ್ಟೆ ನೋವು ಬರುತ್ತೆ ಕಡಲೆಬೇಳೆ ತಿನ್ನೋದ್ರಲ್ಲಿದ್ದ. ಹಂಗಾಗಿ ನಮ್ಮ ಕಡೆ ಎಲ್ಲ ತೊಗರಿಬೇಳೆಯಿಂದನೇ ಹೋಳಿಗೆ ಮಾಡ್ತಾರೆ. ಅದ್ರ ನೆಕ್ಸ್ಟು ನಾನಿಲ್ಲಿ ಅನ್ನ ಮಾಡೋಣ ಅಂತ ಇನ್ನೊಂದು ಪಾತ್ರೆಗೆ ನೀರು ಕಾಸ್ಕೊಂಡೆ. ಅಷ್ಟರಲ್ಲಿ ತೊಗರಿಬೇಳೆ ಹಾಕೋಕ್ಕೆ ನೀರು ಚೆನ್ನಾಗಿ ಓದಾಡ್ತಾ ಇತ್ತು. ತೊಗರಿಬೇಳೆ ಹಾಕಿದೆ, ಅದರಲ್ಲಿ ಹಾಕಿ ನೆಕ್ಸ್ಟ್ ಒಂದೆರಡು ಪಾತ್ರೆಗಳಿದ್ವು. ಪಾತ್ರೆ ಕೂಡ ತೊಳ್ಕೊಂಡೆ. ಪಾತ್ರೆ ತೊಳೆದ್ಬಿಟ್ಟು ಬೆಲ್ಲ ತೊಗೊಂಡು ಬೆಲ್ಲ ಕುಟ್ತಾಯಿದ್ದೆ. ಬೆಲ್ಲ ಕುಟ್ಟಿ ನಾವು ಹೋಳ್ಗಿಗೆ ನಾವು ಎಷ್ಟು ತೊಗರಿಬೇಳೆ ಹಾಕಿರ್ತೀವೋ, ಯಾವುದರಿಂದ ಅಳತೆ ಮಾಡಿ ಹಾಕಿರ್ತೀವೋ ಅದೇ ಅಳತೆಯಲ್ಲಿ ಬೆಲ್ಲ ಹಾಕಬೇಕು. ಆವಾಗ ಸ್ವೀಟು ಸರಿ ಹೋಗುತ್ತೆ. ತಿನ್ನೋರು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು, ಪರವಾಗಿಲ್ಲ. ನಮ್ಮ ಪಾಪು ಕೂಡ ಬಂದು ಅಮ್ಮ ನಾನು ಹಾಕ್ತೀನಿ ಬಿಡು ಅಂತ ಅಂದ್ಲು. ಅವಳು ನಾನು ಏನಾದರೂ ಕೆಲಸ ಮಾಡುವಾಗ ಅವಳು ಅಡ್ಡಡ್ಡ ಬರ್ತಾನೆ ಇರ್ತಾಳೆ. ಹಂಗೆ ಇವಾಗ ನೋಡಿ, ಅವಳು ತಾನು ಏನು ಬೇಕಂತಾಳೆ ಅದನ್ನು ಮಾಡಲೇಬೇಕು. ತನಗೆ ಸ್ವಲ್ಪ ಬೆಲ್ಲ ಬೇಕು. ನೋಡಿ ಹೆಂಗೆ ತಿಂದ್ಬಿಟ್ಟು ಹಾಕ್ತಾಳೆ. ಅದ್ರ ನೆಕ್ಸ್ಟು ಅನ್ನ ರೆಡಿಯಾಗಿತ್ತು. ಅನ್ನ ಕೂಡ ಬೇಯಿಸ್ಕೊಂಡೆ. ಅನ್ನ ಬೇಯಿಸ್ಕೊಂಡ ನಂತರ ಬೇಳೆ ಎಲ್ಲ ಕುದ್ದೈತಾ ಅಂತ ಒಂದು ಸರಿ ಚೆಕ್ ಮಾಡಿದೆ. ಅಷ್ಟೊತ್ತಿಗೆ ಬೇಳೆ ಕುದ್ದಿತ್ತು. ಬೇಳೆ ಕುದ್ದಿರೋದ್ರಲ್ಲಿದ್ದ ಕುಟ್ಟಿದ್ವಲ್ಲ ಬೆಲ್ಲ, ಆ ಬೆಲ್ಲನ ನಾನು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ತಿರುವಿ ಒಂದು 5 ನಿಮಿಷ ಬೆನೆಸ್ಬೇಕು. ಬೆನೆಸೋದ್ರಲ್ಲಿದ್ದ ಸ್ವಲ್ಪ ಬೆಲ್ಲ ಗಟ್ಟಿ ಇದ್ದರೆ ಬೇಗ ಕರಗುತ್ತೆ. ಅದ್ರ ಜೊತೆಗೆ ಸ್ವೀಟ್ ಎಲ್ಲ ಮಿಕ್ಸ್ ಆಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಹಾಕಿದೆ, ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು. ಅದ್ರ ನೆಕ್ಸ್ಟು ಇದನ್ನು ಒಂದು 5 ನಿಮಿಷ ಬಿಟ್ಟು ಮಿಕ್ಸಿಗೆ ಹಾಕ್ಬೇಕು. ಯಾಕಂದರೆ ತುಂಬ ಸುಡೋದು ಹಾಕಿದರೆ ಮಿಕ್ಸಿ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟು ಒಂದು ಮೈದಾ ಹಿಟ್ಟು ತೊಗೊಂಡೆ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕಲಿಸ್ಕೋಬೋದು ಹೋಳಿಗೆ ಮಾಡೋಕ್ಕೆ. ಕೆಲವೊಬ್ಬರು ಗೋಧಿ ಹಿಟ್ಟು ಮೈದಾ ಹಿಟ್ಟು ಮಿಕ್ಸ್ ಕೂಡ ಮಾಡ್ತಾರೆ, ಇಲ್ಲ ಗೋಧಿ ಹಿಟ್ಟಿಂದನೂ ಮಾಡ್ತಾರೆ. ನಮ್ಮ ಕಡೆ ಮೈದಾ ಹಿಟ್ಟಿಂದ ಮಾಡ್ತಾರೆ. ಒಂದು 10-15 ನಿಮಿಷ ಹಿಟ್ಟು ಚೆನ್ನಾಗಿ ನೆನಿಬೇಕು. ಅದ್ರ ನೆಕ್ಸ್ಟು ನಾನು ಬೇಳೆ ನೀರನ್ನ ಬಸ್ಕೊಂಡಿದ್ನಲ್ಲ, ಅದಕ್ಕೆ ಉಪ್ಪು ಖಾರ ಮತ್ತು ಅರಿಶಿನ ಹಾಕಿಬಿಟ್ಟು ಹೋಳಿಗೆ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದ್ರ ಜೊತೆಗೆ ಸಾಂಬಾರಿಗೆ ಬೇಕಾಗುವಂಥ ಮಸಾಲ ಸ್ವಲ್ಪ ಉಳ್ಳಾಗಡ್ಡಿ, ಟೊಮೊಟೊ, ಲವಂಗ ಮತ್ತು ಮೆಣಸು ಮತ್ತು ಬೇಸಿಕ್ ಏನು ಮಸಾಲೆ ಇದು ಇರುತ್ತೋ ಅದನ್ನು ಹಾಕಿ ಚೆನ್ನಾಗಿ ಹುರಿದು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು. ಸಾಂಬಾರು ಅಂತೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ ಮತ್ತೆ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಳ್ಳಿ ಕಡೆ ಈ ಹಬ್ಬ ಅಂದರೆ ತುಂಬ ರೈತರಿಗಂತೂ ತುಂಬ ಖುಷಿ ಕೊಡುತ್ತೆ. ಯಾಕೆ ಅಂದರೆ ಮುಂಗಾರು ಬೆಳೆ ಬೆಳೆಯುವಂಥ ಮೊದಲನೇ ಬೆಳೆ, ಮತ್ತು ರೈತರಿಗೆ ಇಲ್ಲಿದ್ದ ಹಬ್ಬ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಕೆಲಸ ಸ್ಟಾರ್ಟ್ ಆಯಿತು ಅನ್ನಂಗೆ. ಹಂಗಾಗಿಬಿಟ್ಟು ಫಸ್ಟ್ ಅವರು ತಮ್ಮನ್ನು ನಂಬಿರುವಂಥ ಪ್ರಾಣಿಗಳಿಗೆ ಹಬ್ಬ ಆಚರಿಸ್ತಾರೆ ಅಂತ ನಮ್ಮ ಮನೆಯಲ್ಲಿ ದೊಡ್ಡೋರು ಹೇಳ್ತಾಯಿದ್ರು. ಹಂಗಾಗಿಬಿಟ್ಟು ಎತ್ತಿರೋರಿಗೆಲ್ಲ ಫುಲ್ ಇದು ಹಬ್ಬ ಖುಷಿಯಾಗಿಯೇ ಮಾಡ್ತಾರೆ ಅನ್ಬೋದು. ನೆಕ್ಸ್ಟು ಪೂಜೆ ಮಾಡೋಣ ಅಂತ ಪೂಜೆ ಸಾಮಾನೆಲ್ಲ ಚೆನ್ನಾಗಿ ತೊಳ್ಕೊಂಡೆ. ಇದು ಚಿಕ್ಕ ಪುಟ್ಟಲಕ್ಷ್ಮಿ ಇದೆಯಲ್ಲ, ಇದು ನನಗೆ ದೇವಸ್ಥಾನದಲ್ಲಿ ಒಬ್ಬರು ಕೊಟ್ಟಿದ್ದು. ಇದು ನನಗೆ ತುಂಬ ಇಷ್ಟ, ಈ ದೇವರಂದರೆ. ನೆಕ್ಸ್ಟು ಪೂಜೆ ಸಾಮಾನೆಲ್ಲ ತೊಳ್ಕೊಂಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ನಮ್ಮದು ಚಿಕ್ಕದಿದೆ, ತುಂಬ ಜಗಲಿ ಸಣ್ಣದಿರೋದ್ರಲ್ಲಿದ್ದ. ನೋಡಿ ಎತ್ತುಗಳಿಟ್ಟೆ, ಮಣ್ಣಿನಿಂದ ಮಾಡಿರೋದು. ಹಳ್ಳಿಗಳಲ್ಲೆಲ್ಲ ತಾವೇ ರೈತರೇ ಮಾಡ್ತಾರೆ, ಆದರೆ ಸಿಟಿಯಲ್ಲಿ ಅದನ್ನು ಬೇರೆಯವ್ರು ಮಾಡಿಬಿಟ್ಟು ಮಾರಕ್ಕೆ ತೊಗೊಂಡು ಬರ್ತಾರೆ. ನಾವು ಕೂಡ ಇಲ್ಲಿ ಬಂದಿರೋ ಹತ್ರನೇ ತೊಗೊಂಡಿದ್ವಿ. ನೋಡಿ ಕೊನೆಗೂ ಪೂಜೆ ಮಾಡಿದೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ. ಬಾಯ್.